ಶಿವರಾಮೇಗೌಡರು ನಿನ್ನೆಯಿಂದಲೂ ಕೂಡ ಗೌಡ್ತಿಯಲ್ಲ, ಅವರು ನಾಯ್ಡು, ಜೊತೆಗೆ ದರ್ಶನ್ ಕೂಡ ನಾಯ್ಡು, ಮಂಡ್ಯವನ್ನ ನಾಯ್ಡುಮಯ ಮಾಡೋದಕ್ಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಇವತ್ತು ಕೂಡ ಕೇಳಿದ್ರು. ಅದೇ ರೀತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶ್ ಕೂಡ ಮಾತನಾಡ್ತಾ ಹೇಳಿದ್ರು, ಒಂದು ಮನೆಯಲ್ಲಿ ಹುಟ್ಟಿ ಮತ್ತೊಂದು ಮನೆಗೆ ಹೋಗ್ತಾರೆ, ಆ ಮನೆಯಲ್ಲಿ ಅವರು ಸೊಸೆ, ಅವ್ರು ಯಾವ ಜಾತಿ ಆದ್ರೂ ಕೂಡ ಆ ಮನೆಯಲ್ಲೇ ಇರಬೇಕಾಗುತ್ತೆ, ಈ ರೀತಿಯೆಲ್ಲ ಮಾತನಾಡೋದು ಎಷ್ಟು ಸರಿ ಅಂತ ಹೇಳಿ ಮಾತನಾಡಿದ್ರು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಶಿವರಾಮೇಗೌಡರು ಕೊಟ್ಟಂತ ಹೇಳಿಕೆಗೆ ಇಲ್ಲಿ ಸುಮಲತಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜಾತ್ಯತೀತ ಪಕ್ಷ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಜಾತಿ ಬಗ್ಗೆ ಮಾತನಾಡ್ತಾರೆ ಅಂತ ಅನ್ನೋದನ್ನ ಕೂಡ ಹೇಳಿದ್ರು. ಮಂಡ್ಯದ ಜನ ಮುಟ್ಟಾಳರಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಅವರು ನಮ್ಮನ್ನ ಗೆಲ್ಲಿಸುವಲ್ಲಿ, ನಮ್ಗೆ ಶಕ್ತಿ ತುಂಬಿಸುವಲ್ಲಿ ಸದಾ ಸಿದ್ಧರಿದ್ದಾರೆ ಅನ್ನೋ ಅರ್ಥದಲ್ಲಿ ಸುಮಲತಾ ಕೂಡ ಮಾತನಾಡಿದ್ರು. ಗಮನಿಸ್ತಾ ಇದ್ದೀರಾ, ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಆಗ್ತಾ ಇದೆ. ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಇವತ್ತು ರಣಕಲಿಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ನಿಖಿಲ್ಗೆ ಒಂದಷ್ಟು ಸಚಿವರುಗಳು, ಅಲ್ಲಿನ ಜೆಡಿಎಸ್ ನ ಮುಖಂಡರು ಎಲ್ಲರೂ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ದರ್ಶನ್ ಜೊತೆಗೆ ಪ್ರೇಮ್ ಒಟ್ಟೊಟ್ಟಿಗೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಏನು ಶ್ರೀರಂಗಪಟ್ಟಣದಲ್ಲಿ ನಟ ಯಶ್ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. ನೆಚ್ಚಿನ ನಟನನ್ನ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗಮನಿಸ್ತಾ ತೊಡಗಿಕೊಂಡಿದ್ದಾರೆ. ಅವ್ರ ಜೊತೆ ಅವರ ಮಗ ಅಭಿಷೇಕ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಇವತ್ತು 5 ಗಂಟೆಯ ತನಕ ಅಬ್ಬರದ ಪ್ರಚಾರದಲ್ಲಿ ಈ ಘಟಾನುಘಟಿ ನಾಯಕರು ಇವತ್ತು ಮಂಡ್ಯದಲ್ಲಿ ತೊಡಗಿಕೊಳ್ತಾರೆ. ಮಂಡ್ಯ ಮಹಾಯುದ್ಧದಲ್ಲಿ, ಮಂಡ್ಯ ಅಖಾಡದಲ್ಲಿ ಇವತ್ತು ಸ್ಯಾಂಡಲ್ವುಡ್ ನ ಸ್ಟಾರ್ ನಟರುಗಳು ಅಬ್ಬರದ ಪ್ರಚಾರವನ್ನ ಸುಮಲತಾ ಪರ ಮಾಡ್ತಾ ಇದ್ದಾರೆ. ಕ್ರಮ ಸಂಖ್ಯೆ 20 ಸುಮಲತಾ ಎ, ಈ ಒಂದು ಇದನ್ನ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೆನಪಲ್ಲಿ ಇಟ್ಕೊಂಡು ಓಟನ್ನ ಹಾಕಬೇಕು ಅಂತ ಹೇಳಿ. ಮತ್ತೊಂದು ಕಡೆ ದರ್ಶನ್ ಬಂದಿದ್ದಾರೆ, ಯಶ್ ಬಂದಿದ್ದಾರೆ, ಪ್ರೇಮ್ ಬಂದಿದ್ದಾರೆ ಅಂತ ಹೇಳಿ ಅವರನ್ನ ನೇರವಾಗಿ ನೋಡಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. 18ರಂದು ನಡೆಯುವಂತ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಹಳ್ಳಿಗೆ ಹೋಗಿ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಲವ್ಲಿ ಸ್ಟಾರ್ ಪ್ರೇಮ್ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಎಲ್ಲ ಅಣ್ಣ ತಮ್ಮದಿರ್ಗೂ ಅಸ್ಸಲಾಮು ಅಲೈಕುಂ. ಇದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸುಮಮ್ಮ ಅವ್ರು ನಿಂತಿದ್ದಾರೆ. ತಮ್ಮ ಅರ್ಥಮೂಲ್ಯವಾದ ಮತನ ಅವ್ರಿಗೆ ನೀಡಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅವರ ಕ್ರಮ ಸಂಖ್ಯೆ ಬಂದು 20. ಸುಮಲತಾ ಅಂಬರೀಶ್ ಕಳೆ ಊದ್ತಿರೋ ರೈತ ಚಿಹ್ನೆ. ಇನ್ನೊಂದ್ಸಲ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಕಳೆ ಊದ್ತಿರೋ ಚಿಹ್ನೆ. ಇದಕ್ಕೆ ನಿಮ್ ಮತನ ಹಾಕಿ ಬರ್ಬೇಕು. ಈ ತಿಂಗಳು ನಡೀತಿರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್ ರವರು, ಪ್ರೇಮ್ ಅವರು, ಚೇತನ್ ರವರು ತಮ್ಮ ಮನೆ ಮಾಡಿ ಬಂದಿದ್ದಾರೆ. ಕಲ್ಲೂರಿ ನಗರದಲ್ಲಿ ಅಭೂತಪೂರ್ವವಾದ ಸ್ವಾಗತ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 18ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಅಮ್ಮ ನಿಂತಿದ್ದಾರೆ. ಅವರ ಕ್ರಮ ಸಂಖ್ಯೆ ಬಂದು 20 ಸುಮಲತಾ ಅಂಬರೀಶ್ ಕಳೆ ಊದ್ತಿರೋ ಚಿಹ್ನೆ. ಇದಕ್ಕೆ ತಮ್ಮ ಅರ್ಥಮೂಲ್ಯವಾದ ಮತನ ನೀಡಿ ಅವ್ರನ್ನ ಬಹುಮತ ಜಯಶೀಲರಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ದಯವಿಟ್ಟು ಸ್ವಲ್ಪ ಜಾಗ ಬಿಟ್ರೆ ಆಂಬ್ಯುಲೆನ್ಸ್ ಭಾವ ಇದೆ, ದಯವಿಟ್ಟು ಸ್ವಲ್ಪ ಜಾಗ ಬಿಟ್ಕೊಟ್ಬಿಟ್ರೆ ಅದಕ್ಕೆ ಜಾಗ ಬಿಟ್ಕೊಟ್ಬಿಟ್ರೆ ಅಲ್ಲ ಮಾತಾಡ್ಬೇಕಾ? ಏನೋ ಹೇಳ್ತಾ ಇದ್ದಾರೆ, ಮಾತಾಡ್ತಾರೆ, ನಿಜ ತಾನೆ. ಅವ್ರ ಮನಸ್ಸಲ್ಲಿರೋ ನೋವನ್ನು ಅವ್ರು ಹಂಚ್ಕೊತಾ ಇದ್ದಾರೆ. ನೀವು ಯಾಕೆ ತಡಿತೀರಾ? ಮಾತಾಡ್ಲಿ ಅವರು. ಮಂಡ್ಯ ಜಿಲ್ಲೆ ಶಾಸಕರು ಬಂದ್ರಲ್ಲ, 8 ಜನ ಏನ್ ಮಾಡಿದಾರೋ? ಕಾರಣ ಏನು? ಸಾಲ ಮನ್ನಾ ಮಾಡ್ಬಿಟ್ಟು ಬಸ್ ಮೇಲೆ ಆಮೇಲೆ 5,000 ಗಂಡಸರ್ಗ 5,000 ಚಿನ್ನ ಹೊಡ್ಬೇಕಾ, 2 ಲಕ್ಷ ಸೊಸೈಟಿದು 10 ಲಕ್ಷ ತಿರ್ಸ್ತೀವಿ ಅಂತ ಹೇಳುದು. ಯಾಕೆ ಹೇಳು ಮಾತು ಹಾಕೊಟ್ರು, ಮಾತಿಗೆ 6,000 ಯಾಕೆ ಕೊಟ್ಟರು? ಶ್ರೀ ಶಕ್ತಿ ಅವ್ರಿಗೆ ಸಾಲ ಮನ್ನಾ ಮಾಡ್ತಿದ್ರು, ಯಾಕೆ ಕೊಡ್ಲಿಲ್ಲ?
ಕೊಟ್ಟ ರಾಜ್ಯಕ್ಕೆ ಕೊಟ್ಟ ಅಂತ ಹೇಳು. ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೊಟ್ಟದ ಸರ್ಕಾರದಲ್ಲಿ ಇವ್ರು ಮುಖ್ಯಮಂತ್ರಿ ಆಗಿರೋರು ಯಾರು ಇದು ಕೊಡ್ಬೇಕಾದವ್ರು ಯಾರು ಇವ್ರ ತಾನೆ ಮಾತು ಏನ್ ಮಾತು ಕೊಟ್ರು ನನ್ನ ಶಾಸಕ ಗೆದ್ರೆ ಸುಳ್ಳು. ಎಲ್ಲಾ ಸಾಲ ಮನ್ನಾ ಮಾಡ್ತೀರಿ ಯಾಕೆ ಸುಳ್ಳು ಭರವಸೆ ಕೊಟ್ರು ಕಾರಣ ಏನು ಆ ಕಡೆ ತಮ್ಮಣ್ಣರು ನಮ್ ಬಿಟ್ಟಿದ್ರೆ ನಮ್ ಮುಚ್ಚಲ್ ಬಂದ್ ಮಾತಾಡಿ ಅಂತ ಮೊದಲು ಯಾಕಂದ್ರು ಯಾಕೆ ಕಾರಣ ಏನು ಗಮನಿಸ್ತಾ ಇದ್ದೀರಾ, ಸುಮಲತಾ ಪ್ರಚಾರ ಮಾಡ್ತಾ ಇರುವಂತ ಪ್ರದೇಶದಲ್ಲಿ ಅಲ್ಲೊಬ್ರು ರೈತರು ಮಾತನಾಡ್ತಿದ್ರು, ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಭರವಸೆಯನ್ನು ಕೊಟ್ಟರು, ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಸದಸ್ಯ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿರುವಂತಹ ಸುಮಲತಾ ಅಂಬರೀಶ್ ಪರವಾಗಿ ಮತಯಾಚನೆಗಾಗಿ ಖ್ಯಾತ ಚಿತ್ರನಟರಾದ ದರ್ಶನ್ ಅವರು, ಲವಲಿತಾ ಪ್ರೇಮ ಅವರು, ಚೇತನ್ ಅವರು ತಮ್ಮ ಕರೆಯನ್ನು